ಟ್ರಂಪ್ ಇದೀಗ ವಾರ್ನಿಂಗ್ ಕೊಟ್ಟಿದ್ರು, ಇರಾನ್ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡ್ತೀವಿ, ಅದರಲ್ಲೂ ಕೂಡ ಇತಿಹಾಸದಲ್ಲೇ ನೋಡಿರಲ್ಲ ಅಂತ ಒಂದು ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ. ಅದಾದ ನಂತರ ಇದೀಗ ಟ್ರಂಪ್ ಧಮ್ಕಿ ಬೆನ್ನಲ್ಲೇ ಟೆಹರಾನ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ನಿಂದ ಮಿಸೈಲ್ ದಾಳಿ ಮಾಡಲಾಗಿದೆ. ಮಿಸೈಲ್ ದಾಳಿ ಬೆನ್ನಲ್ಲೇ ಕಟ್ಟಡಗಳ ಮಧ್ಯೆ ದಟ್ಟ ಹೊಗೆ ಕೂಡ ಆವರಿಸಿಕೊಂಡಿದೆ. ಟೆಹರಾನ್ನ ಅಮೀರ್ ಕಬೀರ್ ಯೂನಿವರ್ಸಿಟಿಗೆ ಹಾನಿ ಕೂಡ ಆಗಿದೆ. ಮಿಸೈಲ್ ದಾಳಿ ಬೆನ್ನಲ್ಲೇ ಕಟ್ಟಡಗಳ ಮಧ್ಯೆ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿದೆ. ಟ್ರಂಪ್ ಧಮಕಿ ಕೊಟ್ಟಿದ್ರು ಪೋಸ್ಟ್ ಮಾಡೋ ಮೂಲಕ. ನಿನ್ನೆ ಒಂದು ಧಮಕಿ, ಇವತ್ತೊಂದು ಧಮಕಿ. ನಿನ್ನೆ ಧಮಕಿ ಕೊಟ್ಟಿಲ್ಲ, ನಿನ್ನೆ ಪೋಸ್ಟ್ ಮಾಡಿತ್ತು. ಇನ್ನು 5 ದಿನ ವಿರಾಮ ತಗೊಳ್ತಾ ಇದ್ದೀವಿ, ಇನ್ನೂ 5 ದಿನ ವಿಸ್ತರಣೆ ಮಾಡ್ತಾ ಇದ್ದೀವಿ, ಸಂಧಾನ ಆಗುತ್ತೆ ಅಂತ ಹೇಳಿ. ಅದಾದ ನಂತರ ಫಸ್ಟ್ ಆಫ್ ಆಲ್ ಟ್ರಂಪ್ ಹುಚ್ಚ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕ್ಷಣ ಕ್ಷಣಕ್ಕೂ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇರ್ತಾನೆ. ಇದೀಗ ಮತ್ತೊಮ್ಮೆ ಒಂದು ಧಮಕಿ ಹಾಕಿದ್ರು, ಇರಾನ್ ಎಲ್ಲವೂ ಕೂಡ ಧ್ವಂಸ ಮಾಡ್ತೀವಿ, ಅದಾದ ನಂತರ ಹಾರ್ಮೋನ್ ಜಲಸಂಧಿಯನ್ನ ವಶಕ್ಕೆ ಪಡೆದುಕೊಳ್ತೀವಿ ಅಂತ ಹೇಳಿ. ಅದಾದ ನಂತರ ಇದೀಗ ಈ ಧಮಕಿ ಕೊಟ್ಟಿರುವಂತಹ ಬೆನ್ನಲ್ಲೇ ಟೆಹರಾನ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಮಿಸೈಲ್ ದಾಳಿ ಮಾಡಿರುವಂಥದ್ದು ಟೆಹರಾನ್ನ ಅಮೀರ್ ಕಬೀರ್ ಯೂನಿವರ್ಸಿಟಿಗೆ ಹಾನಿ ಕೂಡ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಈ ಒಂದು ಅಮೆರಿಕ ಹಾಗೂ ಇಸ್ರೇಲ್ನ ದಾಳಿಯಿಂದ. ಇಪ್ಪತ್ತೊಂಬತ್ತು ದಿನ ಆಗೋಯ್ತು ಯುದ್ಧ ಆರಂಭ ಆಗಿ. ಇದೀಗ ಇರಾನ್ ಮೇಲೆ ಈಗಲೂ ಕೂಡ ಈ ಒಂದು ಭೀಕರ ದಾಳಿ ಹೀಗೆ ಮುಂದುವರಿತಾ ಇದೆ. ಶಾಂತಿ ಮಂತ್ರ ಜಪಿಸ್ತಾ ಇದ್ದಂತ ಅಮೆರಿಕ ಹಾಗೂ ಇಸ್ರೇಲ್ ಮತ್ತೊಮ್ಮೆ ದಾಳಿ ಮಾಡ್ತಾ ಇದೆ. ಜಂಟಿ ದಾಳಿಗೆ ಇರಾನ್ನ 5 ನಾಗರಿಕರು ಬಲಿಯಾಗಿದ್ದಾರೆ. ಇರಾನ್ ಜಂಜನ್ನಲ್ಲಿರುವಂತಹ 5 ಮಂದಿ ಸಾವನ್ನಪ್ಪಿದ್ದಾರೆ, 7 ಮಂದಿಗೆ ಗಾಯಗಳು ಕೂಡ ಆಗಿದೆ. ಇರಾನ್ನ ಅಪಾರ್ಟ್ಮೆಂಟ್ ಮೇಲೆ ಭೀಕರವಾಗಿ ದಾಳಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಇದೀಗ 5 ಜನ ಸಾವನ್ನಪ್ಪಿರುವಂಥದ್ದು. ಅದರಲ್ಲೂ ಕೂಡ ಶಾಂತಿ ಮಂತ್ರ ಜಪಿಸ್ತಲೇ ಬರ್ತಾ ಇರುವಂಥದ್ದು ಅಮೆರಿಕ ಹಾಗೂ ಇಸ್ರೇಲ್. ಅಂತಂದ್ರೆ ನಿನ್ನೆಯೂ ಕೂಡ ಇಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಇದನ್ನೇ ಹೇಳಿದ್ರು, ಮಾತುಕತೆ ನಡೀತಾ ಇದೆ, ಸಂಧಾನ ಆಗುತ್ತೆ ಅಂತ ಹೇಳಿ. ಅದೆಲ್ಲವೂ ಹೇಳೋದು ಮತ್ತೆ ಮಾರನೇ ದಿನ ವಾಪಸ್ ದಾಳಿ ಮಾಡೋದು, ಇದೇ ಆಗ್ತಾ ಇದೆ. ಇರಾನ್ ಮೇಲೆ ಮತ್ತೆ ಭೀಕರವಾಗಿ ದಾಳಿ ಮಾಡಲಾಗಿದೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಮಾಡಿರುವಂತಹ ದಾಳಿ ಇದು. ಈ ದಾಳಿಯಿಂದ 5 ಮಂದಿ ಗಾಯ ಆಗಿದೆ, 7 ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ನ ಅಪಾರ್ಟ್ಮೆಂಟ್ ಮೇಲೆ ಭೀಕರವಾಗಿ ಮತ್ತೊಮ್ಮೆ ದಾಳಿ ಮಾಡಿರುವಂಥದ್ದು ಇಸ್ರೇಲ್ ಹಾಗೂ ಅಮೆರಿಕ. ಮತ್ತೊಂದು ಕಡೆ ಇರಾನ್ ಕೂಡ ಪ್ರತಿದಾಳಿ ಮಾಡ್ತಾನೆ ಇದೆ. ಅದರ ಜೊತೆಗೆ ಈಗ ಇಸ್ರೇಲ್ ಹಾಗೂ ಅಮೆರಿಕದಿಂದ ಮತ್ತೊಮ್ಮೆ ಭೀಕರವಾಗಿ ದಾಳಿ ಮಾಡಲಾಗಿದೆ ಇರಾನ್ ಮೇಲೆ. ಅದರಲ್ಲೂ ಕೂಡ ನಿನ್ನೆಯಷ್ಟೇ ಇನ್ನು 5 ದಿನ ಬ್ರೇಕ್ ತಗೊಳ್ತಾ ಇದ್ದೀವಿ, ಸಂಧಾನ ಆಗ್ತಾ ಇದೆ, ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ, ಇನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಯುದ್ಧ ನಿಲ್ಲಬಹುದು ಅನ್ನುವಂಥದ್ದು ಖುದ್ದು ಡೊನಾಲ್ಡ್ ಟ್ರಂಪ್ ಅವರೇ ಪೋಸ್ಟ್ ಮಾಡಿದ್ರು. ಅದಾದ ನಂತರ ಇದೆಲ್ಲವೂ ಕೂಡ ಡ್ರಾಮಾ ಅಂತ ಆಮೇಲೆ ಗೊತ್ತಾಯ್ತು. ಕಾರಣ ಏನು ಅಂತಂದ್ರೆ ಸುಮ್ಮನೆ 5 ದಿನ ಗ್ಯಾಪ್ ಅಂತ ಹೇಳೋದು, ಬ್ರೇಕ್ ಅಂತ ಹೇಳೋದು, ಆ ಒಂದು ಟೈಮಲ್ಲೇ ಮತ್ತೊಂದು ಪ್ಲಾನಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಭೀಕರವಾಗಿ ದಾಳಿ ಮಾಡೋದು, ಇದೇ ಒಂದು ದಾಳಿಗಳನ್ನ ಮಾಡ್ತಾ ಇರುವಂಥದ್ದು ಟ್ರಂಪ್.